ಮೈಸೂರು ದಸರಾ ಅಂದ್ರೆ ಅದು ಕೇವಲ ಒಂದು ಹಬ್ಬವಲ್ಲ. ಅದು ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ, ನಮ್ಮ ಭಾವನೆ. ಆ ಭಾವನೆಯನ್ನ ವರ್ಷಗಳ ಕಾಲ ತನ್ನ ಹೆಗಲ ಮೇಲೆ ಹೊತ್ತು ಸಾಗಿದ ಒಂದು ಗಜರಾಜ, ಅವನೇ ಅಭಿಮನ್ಯು. ವರ್ಷಗಳು ಕಳೆದವು, ದಸರಾ ಬಂತು ಹೋಯ್ತು, ಸಾವಿರಾರು ಜನ ಬದಲಾದರು. ಆದರೆ ಜಂಬೂ ಸವಾರಿ ಮಾರ್ಗದಲ್ಲಿ ಅಭಿಮನ್ಯುವಿನ ಹೆಜ್ಜೆ ಮಾತ್ರ ಮೈಸೂರಿಗರ ನೆನಪಿನಲ್ಲಿ ಅಚ್ಚಳಿಯದೆ ಉಳಿಯಿತು. ಚಿನ್ನದ ಅಂಬಾರಿಯನ್ನು ಹೊತ್ತು ತಲೆ ಎತ್ತಿ ಗಾಂಭೀರ್ಯದಿಂದ ಸಾಗುತ್ತಿದ್ದ ಅಭಿಮನ್ಯುವನ್ನು ನೋಡಿದಾಗ ಅದು ಕೇವಲ ಒಂದು ಆನೆಯಂತೆ ಭಾಸವಾಗುತ್ತಿರಲಿಲ್ಲ. ಮೈಸೂರಿನ ರಾಜ ಗಾಂಭೀರ್ಯವೇ ನಡೆಯುತ್ತಿರುವಂತೆ ಕಾಣುತ್ತಿತ್ತು. ಅಂಬಾರಿ ಹೊತ್ತ ಪ್ರತಿಯೊಂದು ಹೆಜ್ಜೆಯ ಹಿಂದೆ ಒಂದು ಡಿಸಿಪ್ಲಿನ್ ಇತ್ತು, ಒಂದು ಡೆಡಿಕೇಶನ್ ಇತ್ತು ಮತ್ತು ತನ್ನ ಮೇಲೆ ಇಟ್ಟಿದ್ದ ಅಪಾರ ನಂಬಿಕೆಗೆ ಅಭಿಮನ್ಯು ನೀಡಿದ ಉತ್ತರದಂತಿತ್ತು. ಆದರೆ ಕಾಲ ಯಾರನ್ನು ಕಾಯುವುದಿಲ್ಲ. ಇಂದು ದಸರಾ ಜಂಬೂ ಸವಾರಿಯ ಸಾರಥಿಯಾಗಿದ್ದ ಅಭಿಮನ್ಯುವಿಗೆ ರಿಟೈರ್ಮೆಂಟ್. ಈ ಬಾರಿ ಜಂಬೂ ಸವಾರಿಯಲ್ಲಿ ಅಂಬಾರಿ ಹೊತ್ತ ಅಭಿಮನ್ಯುವಿನ ಆ ಮೆಜೆಸ್ಟಿಕ್ ವಾಕ್ ಕಾಣಿಸದಿರಬಹುದು. ಆದರೆ ಅಭಿಮನ್ಯು ಇಲ್ಲದ ಜಂಬೂ ಸವಾರಿ ಇರಬಹುದು. ಅಭಿಮನ್ಯುವಿಲ್ಲದ ಮೈಸೂರು ದಸರಾ ನೆನಪು ಸಾಧ್ಯವೇ? ಅವನ ಹೆಜ್ಜೆಗಳ ಸದ್ದು, ಅವನ ಗಾಂಭೀರ್ಯ, ಅವನ ಕಣ್ಣುಗಳಲ್ಲಿದ್ದ ಕಾಮ್ನೆಸ್, ಅಂಬಾರಿ ಹೊತ್ತಾಗ ಅವನಲ್ಲಿದ್ದ ಆ ರಾಜ ವೈಭವ, ಇವೆಲ್ಲವೂ ಮೈಸೂರಿಗರ ನೆನಪಿನಲ್ಲಿ ಫಾರ್ ಎವರ್. ಅಭಿಮನ್ಯು, ನೀನು ನಿವೃತ್ತಿಯಾಗುತ್ತಿರುವುದು ನಮ್ಮಿಂದ ದೂರವಾಗುವುದಲ್ಲ, ಆ ಇತಿಹಾಸದ ಪುಟವಾಗಿ ಉಳಿಯುತ್ತಿರುವೆ. ನಿನ್ನ ಬೆನ್ನ ಮೇಲೆ ಕುಳಿತ ಅಂಬಾರಿ, ನಿನ್ನ ಹೆಜ್ಜೆಗಳಲ್ಲಿ ಸಾಗಿದ ಮೈಸೂರು, ನಿನ್ನನ್ನು ಕಣ್ತುಂಬಿಕೊಂಡ ಲಕ್ಷಾಂತರ ಜನ, ಇದು ಎಲ್ಲವೂ ನಿನ್ನ ಜೀವನದ ಅಮೂಲ್ಯ ಅಧ್ಯಾಯಗಳು. ಅಭಿಮನ್ಯು, ನೀನು ಇನ್ನು ಮುಂದೆ ಅಂಬಾರಿ ಹೊರದಿರಬಹುದು, ಆದರೆ ಮೈಸೂರಿಗರ ಹೃದಯದಲ್ಲಿ ನೀನು ಹೊತ್ತಿರುವ ಪ್ರೀತಿಯ ಅಂಬಾರಿ ಎಂದಿಗೂ ಇಳಿಯುವುದಿಲ್ಲ. ನಿನ್ನ ಸೇವೆಗೆ, ನಿನ್ನ ಶಿಸ್ತಿಗೆ, ನಿನ್ನ ತಾಳ್ಮೆಗೆ, ನಮ್ಮ ಸಂಸ್ಕೃತಿಯನ್ನು ಹೆಗಲ ಮೇಲೆ ಹೊತ್ತ ನಿನ್ನ ಆ ಮಹಾನ್ ಪಯಣಕ್ಕೆ ಮೈಸೂರು ಒಂದು ದೊಡ್ಡ ಸಲಾಂ. ಥ್ಯಾಂಕ್ ಯು ಅಭಿಮನ್ಯು. ಯು ಆರ್ ನಾಟ್ ಜಸ್ಟ್ ಎ ದಸರಾ ಎಲಿಫೆಂಟ್, ಯು ಆರ್ ದ ಪ್ರೈಡ್ ಆಫ್ ಮೈಸೂರು. ನಿನ್ನ ಹೆಜ್ಜೆಗಳು ನಿಂತರೂ ನಿನ್ನ ಕತೆ ನಿಲ್ಲುವುದಿಲ್ಲ. ಅಭಿಮನ್ಯು, ನಿನ್ನ ದಸರಾ ಮುಗಿದಿಲ್ಲ, ಅದು ಈಗ ಇತಿಹಾಸವಾಗಿದೆ. ಮೈಸೂರು ನಿನ್ನನ್ನು ಎಂದಿಗೂ ಮರೆಯುವುದಿಲ್ಲ.